ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ, ಕಪಿಲ್ಗೆ ಮತ್ತು ರಾಣಂಗೆ ಇವರೆಲ್ಲರದ್ದು ಸಂಬಳ ಸೆಟ್ಲ್ ಆಗಬೇಕು. ಅದು ಇವತ್ತು ಸೆಟಲ್ ಆಗಬೇಕು. ಯಾಕೆ ಇವರಿಗೆಲ್ಲ ಇನ್ನೂ ಸಂಬಳ ಕೊಟ್ಟಿಲ್ಲ 2 ತಿಂಗಳದು ಅಂತ ಕೇಳ್ತಾನೆ. ಅದಕ್ಕೆ ರಾಣ, ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅವರೆಲ್ಲ ನನ್ನ ವರ್ಕ್ದಾರರು. ನೀನು ಇಲ್ಲಿ ಬಂದು ಹೇಳುವಂಥ ಅವಶ್ಯಕತೆ ನಿಂಗೇನೂ ಇಲ್ಲ. ಇಲ್ಲಿಂದ ಹೋಗ್ತಾರೋ ಅಂತ ರಾಣ ಹೇಳ್ತಾನೆ. ಆಗ ಜೀವ ಅವನಿಗೆ, ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ, ನೀವು ಫಸ್ಟು ಅವ್ರ ದುಡ್ಡನ್ನ ಅವ್ರಿಗೆ ಕೊಡು ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ ಮತ್ತು ಕೃಷ್ಣ ಫ್ರೆಂಡ್ ಇಬ್ಬರು ಆಟ ಆಡ್ತಾ ಇರ್ತಾರೆ. ಆವಾಗ ಒಂದು ಪೇಪರ್ ತಟ್ಟೆಯಿಂದ ಬಿದ್ದಾಗ ಕೃಷ್ಣ ಪೇಪರ್ನ ತೊಗೊಂಡು, ರೂಪ ಇದು ನಿಂದ ಪೇಪರ್ ಅಂತ ಕೇಳ್ತಾರೆ. ಆಗ ಕೆಲಸದವ್ರು ಹೇಳ್ತಾಳೆ, ಇಲ್ಲಮ್ಮ ಇದು ನನ್ನ ಪೇಪರಲ್ಲ, ನಾನು ಆ ಪೇಪರ್ ಇಟ್ಕೊಂಡು ನಾನೇನು ಮಾಡಲಿ, ನಂದಲ್ಲ ಅಂತ ಅವಳು ಹೇಳ್ತಾಳೆ. ಸರಿ ಅಂತ ಇಲ್ಲಿ ಚೆನ್ನಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಜೀವ ಇಷ್ಟೊತ್ತಾದರೂ ಹೋದರೂ ಇನ್ನೂ ಬಂದಿಲ್ಲ. ಅಲ್ಲಿ ಏನು ಮಾಡಿಕೊಂಡ್ರು, ಏನು ಮಾತಾಡಿದ್ರು, ಕಪಿಲ್ ಹತ್ರ ಮತ್ತು ರಾಣ ಹತ್ರ ಏನಾದ್ರು ಜಗಳ ಆಡ್ಕೊಂಡ್ರು ಒಂದು ಗೊತ್ತಾಗ್ತಾಯಿಲ್ಲ. ಸೊ ಇನ್ನು ಎಷ್ಟೊತ್ತಾಗುತ್ತೋ ಬರೋದು, ಒಂದು ಸಲ ನಾನು ಹೋಗಿ ನೋಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿ ಕೃಷ್ಣ ಮತ್ತು ಫ್ರೆಂಡ್, ನಿಮ್ಮದೇನ ಪೇಪರ್ ಅಂತ ಅಂದ್ಕೊಂಡ್ವಿ ಅಂತ ಕೆಲಸದವಳನ್ನ ಕೇಳ್ತಿರ್ತಾಳೆ. ಇಲ್ಲಿ ರಚನಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಕೂತ್ಕೊಂಡಾಗ ಅಲ್ಲಿ ಇಬ್ಬರು ಆಟ ಆಡೋಕ್ಕೆ ಅಂತ ರಚನಾ ಹತ್ರ ಬರ್ತಾರೆ. ಅವರಿಬ್ಬರು ನಂಗೆ ಕೊಡು ಪೇಪರ್ನ ಅಂತ ಆಟ ಆಡ್ತಿರ್ತಾರೆ. ಆಗ ಅಕಸ್ಮಾತಾಗಿ ಆ ಪೇಪರ್ ಬಂದು ರಚನನ ತೊಡೆ ಮೇಲೆ ಬಿದ್ದೋಗುತ್ತೆ. ಆಗ ಬಿದ್ದಾಗ ಪೇಪರ್ನ ಎತ್ಕೊಂಡು, ಎಷ್ಟು ಚೆನ್ನಾಗಿದೆ ಈ ಬೋಟು, ಯಾರು ಮಾಡಿದ್ದಾನ ಅಂತ ಕೇಳ್ತಾಳೆ. ಆಗ ಇನ್ಯಾರು ಮಾಡ್ತಾರೆ, ನಾನೇ ಮಾಡಿದ್ದು ಅಂತ ಹೇಳಿ ಕೃಷ್ಣನ ಫ್ರೆಂಡ್ ಹೇಳ್ತಾನೆ. ಸರಿ ಆಯಿತು, ಇದು ನಾನು ಚಿಕ್ಕದಾಯಿತು, ನಂಗೆ ದೊಡ್ಡದು ಮಾಡಿಕೊಡ್ತೀರಾ ಅಂತ ಕೇಳ್ತಾನೆ. ಆಗ ರಚನಾ, ನಾನು ನಿಮಗೆ ಇದರಲ್ಲಿ ದೊಡ್ಡದು ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಪೇಪರ್ ತೊಗೊಂಡು ಕೃಷ್ಣನ ಫ್ರೆಂಡಿಗೆ ದೊಡ್ಡದು ಫ್ಲೈಟ್ ಥರದ್ದು ಪೇಪರಲ್ಲಿ ಹೆಲಿಕಾಪ್ಟರ್ನ ಮಾಡಿಕೊಡ್ತಾಳೆ. ಅದನ್ನು ಕೊಟ್ಟಾಗ ಅವನಿಗೆ ತುಂಬ ಖುಷಿಯಾಗುತ್ತೆ. ಅವನು ಅದನ್ನು ಕೃಷ್ಣಂಗೆ ಹೇಳ್ತಾನೆ. ಕೃಷ್ಣ ನೋಡು ಎಷ್ಟು ದೊಡ್ಡದಾಗಿದೆ ನಂದು ಅಂತ, ನಿಂದು ಚಿಕ್ಕದು ಅಂತ ಹೇಳಿ ಅವನ್ನ ಆಡ್ಕೋತಾ ಇರ್ತಾನೆ. ಆಗ ಕೃಷ್ಣ ಬೇಜಾರು ಮಾಡ್ಕೊಂಡು ಮಕ್ಕನ ಸಪ್ಪೆ ಮಾಡ್ಕೋತಾಳೆ. ಆಗ ಅದನ್ನ ರಚನಾ, ಯಾಕಂದಮ್ಮ, ಬೇಡ ನಿಂಗೂ ಮಾಡಿಕೊಡ್ತೀನಿ ಬಾ ಅಂತ ಹೇಳಿ ಕೃಷ್ಣಂಗೆ ರಚನಾ ಹೇಳ್ತಾಳೆ. ಆಗ ಕೃಷ್ಣ, ನನಗೂ ಇದೇ ಥರ ದೊಡ್ಡದು ಬೇಕು ಅಂತ ಕೃಷ್ಣ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಯ್ತು ನಾನು ನಿನಗೆ ದೊಡ್ಡದು ಮಾಡಿಕೊಡ್ತೀನಿ ಅಂತ ಹೇಳಿ ದೊಡ್ಡದು ಮಾಡಿಕೊಡ್ತಾಳೆ. ಆದರೆ ಅವನು ಮಾಡಿದಾಗ ಕೃಷ್ಣ ಫ್ರೆಂಡಿಗೆ ಅದರಲ್ಲಿ ಪಕ್ಷಿನ ಮಾಡಿಕೊಟ್ಟಿರ್ತಾಳೆ. ಆವಾಗ ಅದನ್ನು ಪಕ್ಷಿನ ಮಾಡಿಕೊಟ್ಟಾಗ, ಇದನ್ನು ಯಾರು ನಿಮಗೆ ಹೇಳ್ಕೊಟ್ಟಿದ್ದು ಮಾಡೋಕ್ಕೆ ಅಂತ ಕೇಳಿದಾಗ, ಇದು ನನ್ನ ಚಿಕ್ಕಪ್ಪ ಹೇಳ್ಕೊಟ್ಟಿದ್ದು ಮಾಡೋಕ್ಕೆ ಅಂತ ಹೇಳ್ತಾಳೆ. ಸರಿ ಆಯಿತು, ಇದನ್ನ ಪೇಪರ್ ಏನಿದು ಅಂತ ಹೇಳಿ ರಚನಾ ಆ ಪೇಪರ್ನ ತೆಗೆದು ನೋಡ್ತಾಳೆ. ಆ ಪೇಪರ್ನ ತೆಗೆದು ನೋಡಿದಾಗ ಅದರಲ್ಲಿ ನನಗೆ ರಾತ್ರಿ ನಗೋದು ಕೇಳಿಸ್ಕೊಂಡ್ರೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಆಯಿತು, ಅದನ್ನು ಇವು ನೋಡ್ತಾ ಹಾಗೆ ನಿಂತ್ಬಿಡ್ತಾಳೆ. ಇಲ್ಲಿ ಜೀವ ಕಪಿಲ್ಗೆ ಮತ್ತು ರಾಣಂಗೆ ನಿಮಗೆ ಸಂಬಂಧ ಸೆಟ್ಲಬೇಕು ಅಂದಾಗ ಕಪಿಲ್ ಕೆಲಸಗಾರರ ಅಂತ ಅಂತಾನೆ. ಏನೋ ಏಕೊಂಚದಲ್ಲಿ ಕೆಲಸಗಾರರ ಅಂತ ಅಂತಿದೆಯಾ, ನಿನಗೆ ಮರ್ಯಾದೆ ಇಲ್ಲ, ಅವ್ರುಗಳು ಕೆಲಸ ಮಾಡಿಲ್ಲ ಅಂದರೆ ನಾವು ಬದುಕ್ತೀವ, ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂತ ಕಾರಣ ಆದರೆ ಅದು ಅವರೇ ಕಾರಣ ಅಂತ ಹೇಳಿ ಎಲ್ರಿಗೂ ಖುಷಿಯಾಗುತ್ತೆ. ಈಗ ನಮಗೆ ನಂಬಿಕೆ ಬರ್ತಾಯಿದೆ, ನಮ್ಮ ಸಂಬಳ ನಮಗೆ ಬರುತ್ತೆ ಅಂತ ಹೇಳಿ ಕೆಲಸದವ್ರು ಹೇಳ್ತಾರೆ. ಅದನ್ನ ನೋಡಿ ಈಗ ರಾಣಂಗೆ ಕೋಪ ಬರ್ತಾ ಇರುತ್ತೆ. ಆ ಕೆಲಸದವರು ನಮ್ಮ ದುಡ್ಡು ನಮಗೆ ಬಂದರೆ ಸಾಕು ಅಂತ ಅನ್ಕೋತಿರ್ತಾರೆ. ಇಲ್ಲಿ ಜೀವ ಹೇಳ್ತಾನೆ, ಅವ್ರ ದುಡ್ಡು ಅವ್ರಿಗೆ ಇವತ್ತು ಸೆಟಲ್ ಆಗಲೇಬೇಕು, ಅವ್ರಿಗೆ ಕೊಡಬೇಕಿರೋ ಸಂಬಳಗಳು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಕಪಿಲ್ಗೆ ವಾರ್ನ್ ಮಾಡ್ತಾನೆ. ಹಾಗೆ ರಾಣಂಗೂ ಕೂಡ ವಾರ್ನ್ ಮಾಡ್ತಾನೆ. ರಾಣ ಇದನ್ನೆಲ್ಲ ಕೇಳೋಕ್ಕೆ ನೀನು ಯಾರು ಅಂತ ಹೇಳಿದಾಗ, ನಾನು ಹೇಳ್ತಾಯಿದ್ದೀನಿ, ಇವತ್ತು ಎಲ್ಲರೂ ಅವ್ರವ್ರ ಸಂಬಳ ಸೆಟ್ಲ್ ಆಗಬೇಕು ಅಂತ ಒಂದೇ ಖಂಡಿತವಾಗಿ ಕಡ್ಡಿದು ಮುದ್ದಾಗೋಂಗೆ ಹೇಳ್ತಾನೆ. ಸರಿ ಅಂತ ಎಲ್ಲರೂ ಅಲ್ಲಿಂದ ನಮ್ಮ ಹಣ ನಮಗೆ ಬರುತ್ತೇನೋ ನಂಬಿಕೆ ನಂಗೆ ಬಂತು, ಚಿಕ್ಕ ಯಜಮಾನ್ರಿಗೆ ಜೈ ಅಂತ ಹೇಳಿ ಜೀವಂಗೆ ಜೈಕಾರ ಹಾಕಿ ಅಲ್ಲಿಂದ ಎಲ್ಲರೂ ಹೊರಟಾದ್ಮೇಲೆ ಜೀವ ಅವ್ರ ಕಡೆ ತಿರುಗಿ ನೋಡ್ದಲ್ಲೇ ಎಲ್ಲರೂ ಹೋಗೋದನ್ನು ಕಾಯ್ತಾ ಇರ್ತಾನೆ. ಇಲ್ಲಿ ರಚನಾ ಕೃಷ್ಣನ ಕರೀತಾಳೆ. ಕೃಷ್ಣ ಬಾಯ್ಲಿ ಅಂತ. ಕೃಷ್ಣ ಬಂದಮೇಲೆ, ಇದೇನಿದು ಪೇಪರಲ್ಲಿ ನೀನು ನಂಗೆ ನಗು ಕೇಳಿದ್ರೆ ಭಯ ಆಗುತ್ತೆ ಅಂತ ಬರ್ತಿದ್ದಲ್ಲ, ಯಾಕೆ ಹೀಗೆ ಬರ್ತಿದ್ಯಾ ಅಂತ ಕೃಷ್ಣ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಇಲ್ಲ ಅಮ್ಮ, ನಾನು ಇದನ್ನು ಬರ್ತಿಲ್ಲ, ಅಲ್ಲಿ ಹಾಲಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಹಾಲಲ್ಲಿ ಹಿಂಗೆ ಸಿಕ್ತು ಅಂತ ಕೇಳಿದಾಗ, ರೂಪ ತಟ್ಟೆ ಇಟ್ಕೊಂಡು ಬರ್ಬೇಕಾದ್ರೆ ತಟ್ಟೆ ಕೆಳಗೆ ಅಂದ್ಕೊಂಡು ಕೆಳಗೆ ಬಿತ್ತು, ಆವಾಗ ನನಗೆ ಈ ಚೀಟಿ ಸಿಕ್ತು ಅಂತ ಹೇಳ್ತಾಳೆ. ಹಾಗಾದರೆ ಚೀಟಿ ಅದು ಅತ್ತೆ ರೂಮಿಂದ ಹೊಂದಣೆ ಬಂದಿರಬೇಕು, ಯಾಕೆಂದರೆ ರೂಪ
ಹೋಗೋದು ತಿಂಡಿ ತಿನ್ಸೋಕ್ಕೆ ಅತ್ತೆಗೇನೆ. ಸೊ ಅತ್ತೆ ರೂಮಿಂದನೇ ಚೀಟಿ ಸಿಕ್ಕಿರಬೇಕು ಅಂತ ರಚನೆಗೆ ಗೊತ್ತಾಗತ್ತೆ. ಆಗ ರಚನಾ ಯೋಚನೆ ಮಾಡ್ತಾಳೆ, ಈ ಚೀಟಿ ಹೇಗೆ ಅಲ್ಲಿಂದ ಬಂದಿರ್ಬೋದು, ಹೆಂಗೆ ಆಚೆ ಬಂದಿರ್ಬೋದು, ತಿಂಡಿ ತಿನ್ಸೋಕ್ಕೆ ಹೋಗಿರೋ ರೂಪ ತಟ್ಟೆಗೆ ಅಂಟ್ಕೊಂಬಂದೇನಾದ್ರು ಬಿದ್ದಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಪದ್ಮಜ, ನಾನು ಚೀಟಿ ಬರ್ತಿದ್ನಲ್ಲ ಅದೆಲ್ಲಿ ಬಿತ್ತು ಅಂತ ಹೇಳಿ ಹಾಸಿಗೆ ಹತ್ರ ಎಲ್ಲ ಬಂದು ಹುಡುಕ್ತಾಳೆ. ಆದರೆ ಹಾಸಿಗೆ ಹತ್ರ ಎಲ್ಲೂ ಇರಲ್ಲ. ಹಾಗೆ ಬಂದು ಆ ಬುಟ್ಟಿ ಕಿಟಕಿ ಹತ್ರ ಎಲ್ಲ ನೋಡ್ತಾಳೆ, ಅಲ್ಲೆಲ್ಲೂ ಅದು ಸಿಗೋದಿಲ್ಲ. ಅಯ್ಯೋ, ನಾನು ಬರೆದಿದ್ದು ಎಲ್ಲೋಯ್ತು, ಇಲ್ಲೇ ಎಲ್ಲೋ ಬಿತ್ತಲ್ಲ, ನಾನು ಅದನ್ನು ಎತ್ತಿಟ್ಕೊಳ್ಳಿಲ್ವಲ್ಲ ಅಂತ ಪದ್ಮಜ ಅನ್ಕೋತಿರ್ತಾಳೆ. ಅಯ್ಯೋ, ಅಕಸ್ಮಾತಾಗಿ ಏನಾದರೂ ಆ ಚೀಟಿ ದೇವಿ ಕೈ ಸಿಕ್ಬಿಟ್ರೆ ಅಷ್ಟೇ ನನ್ನ ಏನು ಮಾಡ್ತಾಳೋ ಅಂತ ಹೆದರ್ಕೋತಾ ಇರ್ತಾಳೆ. ನನಗೆ ದೇವಿ ಕೈ ಸಿಕ್ಬಿಟ್ರೆ ಅನ್ನೋ ಭಯದಲ್ಲಿ ಅವಳಿಗೆ ಸಿಕ್ಕಬಾರ್ದು, ನಾನು ಬರೆದಿದ್ದು ತಪ್ಪಾಗೋಯ್ತು, ಅವಳಿಗೆ ಏನಾದ್ರು ಸಿಕ್ಕಿದ್ರೆ ಅವಳು ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಭಯ ಪಟ್ಕೋತಿರ್ತಾಳೆ. ಇಲ್ಲಿ ಕೃಷ್ಣ ಮತ್ತು ಅವನ ಫ್ರೆಂಡ್ ಇಬ್ಬರು ಆಟ ಆಡ್ಬೇಕಾದ್ರೆ ಅವ್ನ ಫ್ರೆಂಡ್ ಹೇಳ್ತಾಳೆ, ಅಲ್ಲಿ ನೋಡು ಕೃಷ್ಣ, ಆ ಜಾಗದಲ್ಲಿ ಐಸ್ ಪ್ಲೇಸ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅಯ್ಯೋ, ಆ ಜಾಗನ ಬೇಡ ಕಣೋ, ನಂಗೆ ಆಲ್ರೆಡಿ ಆ ಜಾಗ ಅಂದರೆ ಭಯ. ಯಾಕೆ ಅಂತಂದರೆ ನಾವೆಲ್ಲರೂ ಐಸ್ ಪ್ಲೇಸ್ ಆಡಬೇಕಾದ್ರೆ ಅಲ್ಲೊಂದು ಗೊಂಬೆ ಅದೇ ಬಂದು ನನ್ನ ಎದುರಿಸ್ತು ಅಂತ ಹೇಳ್ತಾಳೆ. ಅಯ್ಯೋ ಕೃಷ್ಣ, ನಾನು ಇರ್ಬೇಕಾದ್ರೆ ಯಾವ ಗೊಂಬೆ ಎದುರಿಸುತ್ತೆ ನಿನ್ನ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ, ಇಲ್ಲ ಕಣೋ, ಅಲ್ಲೊಂದು ಗೊಂಬೆ ಇದೆ, ಅದೇನಾದ್ರು ಬಂದು ನಮಗೇನಾದ್ರು ಮಾಡಿಬಿಟ್ರೆ ಅಂತ ಕೇಳ್ತಾಳೆ. ಆಗ ಒಂದು ಫ್ರೆಂಡ್ ಹೇಳ್ತಾನೆ, ನಾನು ಇರ್ಬೇಕಾದ್ರೆ ಯಾವ ಗೊಂಬೆ ಏನು ಮಾಡುತ್ತೆ ಕೃಷ್ಣ, ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ರಚನಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಹಾಗಾದರೆ ಈ ಚೀಟಿ ಅತ್ತೆ ರೂಮಿಂದನೇ ಬಂದಿರಬೇಕು, ಇದನ್ನು ಅತ್ತೆ ರೂಮಿಂದ ಬಂದಿದ್ದಂದರೆ ನಾವು ಫಸ್ಟ್ ಅಲ್ಲಿಗೆ ಹೋಗಬೇಕು ಅಂಥೇಳಿ ದೇವಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ದೇವಿ ಹತ್ರ ಮಾತಾಡಿ ಅತ್ತೆ ರೂಮ್ಗೆ ಹೋಗಬೇಕು ಅಂತ ಅನ್ಕೋತಾಳೆ. ಇನ್ ಕೇಸ್ ಅತ್ತೆ ಏನಾದರೂ ಹೇಳ್ಬೇಕಂತಿದ್ರೆ ಯಾವಾಗಲೂ ರೂಮ್ಗೆ ಹೋಗೋದು ದೇವಿ ಮತ್ತು ರೂಪನೇ, ಏನಿದ್ರು ಅವ್ರಿಗೆ ಹೇಳ್ಬೋದಿತ್ತು. ಚೀಟಿಲಿ ಬರೆದು ಹಾಕುವಂಥದ್ದು ಅವಶ್ಯಕತೆ ಏನೂ ಇರಲಿಲ್ವಲ್ಲ, ಇದು ಯಾಕೋ ಬೇರೆ ಏನೋ ಇದೆ ಅಂತ ಅನಿಸುತ್ತೆ. ನಾನೇ ಅತ್ತೆ ರೂಮ್ಗೆ ಹೋಗಿ ದೇವಿ ಹತ್ರ ಕೇಳೋಣ ಅಂತ ಹೇಳಿ ದೇವಿ ಹತ್ರ ಬಂದು ರಚನಾ ಕೇಳ್ತಾಳೆ, ನಾನು ಅತ್ತೆ ರೂಮ್ಗೆ ಹೋಗಬೇಕು, ನನ್ನ ಕರ್ಕೊಂಡು ಹೋಗು ಅಂತ ಕೇಳ್ತಾಳೆ. ಅದಕ್ಕೆ ದೇವಿ ಹೇಳ್ತಾಳೆ, ದೊಡ್ಡಮ್ಮನ ರೂಮ್ಗೆ ನೀವು ಯಾಕೆ ಅತ್ತಿಗೆ, ಅವರು ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾಳೆ. ಅದೇನಿದು ದೇವಿ, ನಾನು ಮನೆಗೆ ಬಂದಾಗಿಂದ ಮತ್ತು ನನ್ನ ತವ್ರ ಮನೆಯವರೆಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮ ಅತ್ತೆ ಹೇಗಿದ್ದಾರೆ ಏನು ಎತ್ತ ಅಂತ, ನೀನು ಒಂದು ಸಲ ಅವ್ರನ್ನ ತೋರಿಸ್ಬೇಕಲ್ವ ಅಂತ ಕೇಳಿದ್ದಕ್ಕೆ ದೇವಿ ಹೇಳ್ತಾಳೆ, ಇಲ್ಲ ದೊಡ್ಡಮ್ಮನ ಪರಿಸ್ಥಿತಿ ಸರಿ ಇಲ್ಲ, ನೀವು ಹೋಗಿ ಅವ್ರು ಏನಾದ್ರು ನಿಮಗೆ ಮಾಡಿಬಿಟ್ರೆ ಅನ್ನೋ ಭಯ ನನಗೆ, ಸೊ ನಿಮ್ಗೇನಾರು ಆದರೆ ಏನು ಮಾಡೋದು ಅಂತ ದೇವಿ ಹೇಳ್ತಾಳೆ. ಅದಕ್ಕೆ ರಚನಾ, ಹಾಗೆಲ್ಲ ಏನೂ ಆಗೋದಿಲ್ಲ, ಅವ್ರು ನಮ್ಮ ಅತ್ತೆ ಅಲ್ವಾ, ಏನೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ರಚನಾ ಟೇಬಲ್ ಮೇಲಿರೋಂಥ ಕೀನ ನೋಡ್ತಾಳೆ. ಕೀ ನೋಡಿ ಆ ಕೀನ ಹೆಂಗಾದ್ರು ಮಾಡಿ ಎತ್ಕೋಬೇಕಲ್ಲ ಅಂತ ಹೇಳಿ ಉಪಾಯ ಮಾಡಿ ಒಳಗೆ ಕೆಂಬರೋ ಥರ ನಾಟಕ ಆಡ್ತಾಳೆ. ಆ ಕೆಂಬರೋ ಥರ ನಾಟಕ ಆಡಿ ದೇವಿನ ನೀರು ತೊಗೊಂಬರೋದಕ್ಕೆ ಅಂತ ಕಳಿಸ್ತಾಳೆ. ಇಲ್ಲಿ ಕಳಿಸಾದ್ಮೇಲೆ ರಚನಾ ಕೆಮ್ತಾನೆ ಸೈಲೆಂಟಾಗಿ ಹೋಗಿ ಆ ಟೇಬಲ್ ಮೇಲಿರೋವಂಥ ರೂಮ್ ಕೀನ ಎತ್ಕೋತಾಳೆ. ರೂಮ್ ಕೀನ ಎತ್ಕೊಂಡು ವಾಪಸ್ ಅವಳ ಜಾಗಕ್ಕೆ ಬಂದು ಹಾಗೆ ಕೆಮ್ತಾ ನಿಂತಿರ್ತಾಳೆ. ದೇವಿ ಅಷ್ಟರಲ್ಲಿ ನೀರು ತೊಗೊಂಬರೋಕ್ಕೆ ಅಂತ ಹೋಗಿರ್ತಾಳೆ. ರಚನಾ ಹಾಗೆ ಕೆಮ್ತಾ ನಾಟಕ ಆಡ್ತಾ ಅವಳು ಮಾಮೂಲಿ ಜಾಗಕ್ಕೆ ಬಂದು ನಿಂತಿರ್ತಾಳೆ. ಮುಂದೇನಾಗುತ್ತೆ ಕಾದು ನೋಡೋಣ.